Welcome to the class. Today I am going to explain about very important chapter, that is chapter 2, collection of data. In the previous chapter we studied about what is economics and also we studied about meaning and role and importance of statistics in economics. So in this chapter, that means collection of data chapter, we will discuss about the what do you mean by data and what is the collection of data and what are the sources of data collection and what is the mode of collection of data. Okay, let me first discuss about what do you mean by data. And this very important question in 1 marks. So data means information or facts which are capable of numerical expression is called data. So data ಅಂದ್ರೆ information or facts na capable of collect ಮಾಡ್ಕೊಳ್ತೀವಿ, numerical expressions ಅಲ್ಲಿ ಕೊಡ್ತಾ ಹೋದ್ರೆ is called data. In other words collection of facts is known as the data. Data ಅಂತ ಹೇಳಿದ್ರೆ ಫ್ಯಾಕ್ಟ್ಸ್, ನಿಜವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾ ಹೋದ್ರೆ ಅದನ್ನ ಡೇಟಾ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಮೈಸೂರು ಸಿಟಿನಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ಎಲೆಕ್ಟ್ರಿಸಿಟಿದು ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕಿರುತ್ತೆ. ಓಕೆ, ಅಲ್ಲಿ ಯಾವ ಎಲೆಕ್ಟ್ರಿಸಿಟಿನ ಪ್ರೊವೈಡ್ ಮಾಡ್ತಿದ್ದಾರೆ, ಎಷ್ಟು ಹೌಸ್ ಹೋಲ್ಡ್ಸ್ ಇದೆ ಒಂದು ಏರಿಯಾದಲ್ಲಿ. ಫಾರ್ ಎಕ್ಸಾಂಪಲ್ ಕುವೆಂಪು ನಗರ ಅಂತ ತಗೊಂಡ್ರೆ ಕುವೆಂಪು ನಗರದಲ್ಲಿ ಎಷ್ಟು ಹೌಸ್ ಹೋಲ್ಡ್ಸ್ ಅಂದ್ರೆ ಎಷ್ಟು ಮನೆಗಳಿದೆ, ಆ ಮನೆಗಳೆಲ್ಲ ಎಲೆಕ್ಟ್ರಿಸಿಟಿ ಕರೆಕ್ಟ್ ಆಗಿ ಪ್ರೊವೈಡ್ ಆಗ್ತಿದೆ, ಎಷ್ಟು ಬಿಲ್ ಬರ್ತಿದೆ, ಯಾವ ಟೈಮಲ್ಲಿ ಜಾಸ್ತಿ ಕರೆಂಟ್ ವೀಕ್ಲಿ ಎಷ್ಟು ಸಲ ಹೋಗುತ್ತೆ, ಇದ್ರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಹೋದ್ರೆ ಅದನ್ನೇನಂತ ಕರಿತೀವಿ ಡೇಟಾ ಅಂತೀವಿ. ಸೊ ಎನಿ ಟಾಪಿಕ್, ಯಾವ್ದಾದ್ರು ಒಂದು ಟಾಪಿಕ್, ಫಾರ್ ಎಕ್ಸಾಂಪಲ್ ಯಾವ್ದೋ 100 ಏರಿಯಾ ಹೋಗ್ಬಿಟ್ಟು ವಾಟರ್ ಪ್ರಾಬ್ಲಮ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬಹುದು. ವಾಟರ್ ಪ್ರಾಬ್ಲಮ್ಸ್ ಬಗ್ಗೆ ಕ್ವಾಲಿಟಿ ವಾಟರ್ ಬಿಡ್ತಿದ್ದಾರಾ, ಮತ್ತೆ ವಾಟರ್ ಎಷ್ಟು ಡ್ಯೂರೇಷನ್ ಅಲ್ಲಿ ವಾಟರ್ ನ ನಿಮಗೆ ಬಿಡ್ತಾರೆ, ಮತ್ತೆ ವೀಕ್ಲಿ ಎಷ್ಟು ದಿನ ಬಿಡ್ತಾರೆ, ಈ ತರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಹೋದ್ರೆ ಅದನ್ನ ಡೇಟಾ ಅಂತ. ಯಾವ್ದಾದ್ರು ಕಲೆಕ್ಟ್ ಮಾಡ್ತೀವಿ, ನ್ಯೂಮರಿಕಲ್ ಎಕ್ಸ್ಪ್ರೆಷನ್ ಮೂಲಕ ಕಲೆಕ್ಟ್ ಮಾಡ್ತಾ ಹೋದ್ರೆ ಇಟ್ಸ್ ಕಾಲ್ಡ್ ಡೇಟಾ. ಸೊ ವೆರಿ ಸಿಂಪಲ್, ಡೇಟಾ ಇಸ್ ಎ collection of facts is known as the data. It's very important question 1 marks. So data is information or facts which are capable of numerical expression is called data, or collection of facts is known as the data. So note it down. Next, source of data. Sources of data. It's very important question in 4 marks. So data collect ಮಾಡಬೇಕು, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕಂದ್ರೆ ಡಿಸೈಡ್ ಮಾಡ್ತೀವಿ. ಡೇಟಾ ಅಂತ ಹೇಳಿದ್ರೆ ಅಂತಂದ್ರೆ ಯಾವ್ದಾದ್ರು ಒಂದು ಫ್ಯಾಕ್ಟ್ಸ್, ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದನ್ನ ನ್ಯೂಮರಿಕಲ್ ಎಕ್ಸ್ಪ್ರೆಷನ್ ಕಲೆಕ್ಟ್ ಮಾಡಿದ್ರೆ ಡೇಟಾ ಅಂತ ಹೇಳ್ತೀವಿ. ಹಾಗಾದ್ರೆ ಡೇಟಾ ಹೇಗೆ ಕಲೆಕ್ಟ್ ಮಾಡೋದು, ಯಾವ್ಯಾವ ಸೋರ್ಸ್ ಕಲೆಕ್ಟ್ ಮಾಡೋದು, ಹೇಗೆ ಕಲೆಕ್ಟ್ ಮಾಡೋದು ಅಂತೇಳಿ ಈ ಟಾಪಿಕ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಡೇಟಾ ಕಲೆಕ್ಟ್ ಮಾಡ್ಕೊಳ್ಬೇಕಂತ ಡಿಸೈಡ್ ಆಗಿಬಿಟ್ಟು ಯಾವ ತರ ಕಲೆಕ್ಟ್ ಮಾಡ್ತಾರೆ ಡೇಟಾ, ಯಾವ್ಯಾವ ಮೆಥಡ್ ಮೂಲಕ ಕಲೆಕ್ಟ್ ಮಾಡೋದು ಅಂತೇಳಿ ಸೋರ್ಸ್ ಆಫ್ ಡೇಟಾ ಎಕ್ಸ್ಪ್ಲೈನ್ ಮಾಡುತ್ತೆ. ದೇರ್ ಆರ್ ಮೇನ್ಲಿ ಇಂಪಾರ್ಟೆಂಟ್ಲಿ 2 sources of data collection. So data na collect ಮಾಡ್ಕೋಬೇಕಂತ ಹೇಳಿದ್ರೆ 2 sources ಇದೆ. The first one is primary method and second method is secondary method. Okay, so data na collect ಮಾಡೋದಕ್ಕೆ 2 sources available ಇದೆ. First one primary method, second one secondary method. Let me first talk about primary method. So what is primary method? Primary method or primary data means data collected by the investigator for the first time is known as the primary data or primary method. So primary data ಅಂತ ಹೇಳಿದ್ರೆ data collected by investigator for the first time
is called primary data. Primary data or primary method. Okay, primary data na collect ಮಾಡೋದಕ್ಕೆ first important source ಯಾವುದು ಅಂತ ಹೇಳಿದ್ರೆ primary method or primary data. So primary data means data collected by investigator. Data na ಯಾರು investigator ಅಂತ ಯಾರು ಅಂತಂದ್ರೆ first ತಿಳ್ಕೊಳ್ಳಿ, investigator ಅಂತ ಹೇಳಿದ್ರೆ who conduct the investigation. ಈಗ ಯಾರು ಡೇಟಾ ನ ಕಲೆಕ್ಟ್ ಮಾಡ್ಕೊ ಬರಕ್ ಹೋಗ್ತಾನೆ ಅವನು ಏನಂತ ಕರಿತೀವಿ, ಇನ್ವೆಸ್ಟಿಗೇಟರ್ ಅಂತ ಕರಿತೀವಿ. ಈಗ ಆಲ್ರೆಡಿ ಏನಾಗಿ ಒಂದು ವಿಲೇಜ್, ಯಾವುದೋ ಒಂದು ವಿಲೇಜ್ ತಗೋತೀವಿ, ಆ ವಿಲೇಜ್ ಗೆ ವಾಟರ್ ಪ್ರಾಬ್ಲಮ್ಸ್ ಬಗ್ಗೆ ಇನ್ಫಾರ್ಮೇಶನ್ ಆರ್ ಡೇಟಾ ನ ಕಲೆಕ್ಟ್ ಮಾಡ್ಬೇಕು ಅನ್ಕೊಂಡಿರ್ತೀವಿ. ಅದ್ರ ಬಗ್ಗೆ ಯಾವ ತರ ಡೇಟಾ ಕಲೆಕ್ಟ್ ಮಾಡ್ಬೇಕು ಅಂತ ಕಲೆಕ್ಟ್ ಮಾಡಕ್ ಹೋಗ್ತಾನಲ್ಲ ಅವನು ಏನಂತ ಕರಿತೀವಿ, ಇನ್ವೆಸ್ಟಿಗೇಟರ್. ಸೊ ಹೂ ಕಂಡಕ್ಟ್ ದ ಇನ್ವೆಸ್ಟಿಗೇಷನ್, ಸರ್ವೆ ಆರ್ ಇನ್ವೆಸ್ಟಿಗೇಷನ್ ಯಾರು ಕಂಡಕ್ಟ್ ಮಾಡ್ತಿರ್ತಾನೋ ಅವನು ಏನಂತ ಕರಿತೀವಿ, ಇನ್ವೆಸ್ಟಿಗೇಟರ್ ಅಂತ ಕರಿತೀವಿ. ಓಕೆ, ಸೊ ಡೇಟಾ ಕಲೆಕ್ಟೆಡ್ ಬೈ ಇನ್ವೆಸ್ಟಿಗೇಟರ್ ಫಾರ್ ದ ಫಸ್ಟ್ ಟೈಮ್. ಒಬ್ಬ ಇನ್ವೆಸ್ಟಿಗೇಟರ್ ಡೇಟಾನ ಫಸ್ಟ್ ಟೈಮ್, ವೆರಿ ಇಂಪಾರ್ಟೆಂಟ್, ಫಸ್ಟ್ ಟೈಮ್ ಕಲೆಕ್ಟ್ ಮಾಡಿದ್ರೆ ಅಂತ ಡೇಟಾ ಹೇಳಿದ್ರೆ ಪ್ರೈಮರಿ ಮೆಥಡ್. ಓಕೆ, ಪ್ರೈಮರಿ ಮೆಥಡ್ ಅಲ್ಲಿ ಇನ್ವೆಸ್ಟಿಗೇಟರ್, ಯಾರು ಇನ್ವೆಸ್ಟಿಗೇಷನ್ ಕಂಡಕ್ಟ್ ಮಾಡ್ತಾನೆ ಅವನನ್ನ ಇನ್ವೆಸ್ಟಿಗೇಟರ್ ಅಂತ ಹೇಳ್ತೀವಿ. ಅವ್ನು ಹೋಗ್ಬಿಟ್ಟು ಡೇಟಾನ ಫಸ್ಟ್ ಟೈಮ್ ಏನಾದ್ರು ಹೋಗ್ಬಿಟ್ಟು ಅವನೇ ಹೋಗಿ ಅದೇ ವಿಲೇಜ್ ಹೋಗಿ ವಾಟರ್ ಪ್ರಾಬ್ಲಮ್ಸ್ ಬಗ್ಗೆ ಕೇಳಿ ಬರ್ಕೋತಾ ಇದ್ರೆ ಅವನನ್ನ ಏನಂತ ಕರಿತೀವಿ, ಆ ಮೆಥಡ್ ಏನಂತ ಹೇಳ್ತೀವಿ ಅಂದ್ರೆ ಪ್ರೈಮರಿ ಡೇಟಾ. ಓಕೆ, ಇಲ್ಲಿ ಯಾರು ಬೇರೆಯವ್ರಿಗೂ ಇನ್ಫಾರ್ಮೇಶನ್ ತಗೋತಿರಲ್ಲ, ಅವನೇ ಡೈರೆಕ್ಟ್ ಆಗಿ ವಿಲೇಜ್ಗೆ ವಿಸಿಟ್ ಮಾಡಿ, ಎಲ್ಲಾರ ಮನೆಗೂ ವಿಸಿಟ್ ಮಾಡಿ, ಎಲ್ಲಾರ ಹೌಸ್ ಹೋಲ್ಡ್ಸ್ಗೂ ವಿಸಿಟ್ ಮಾಡಿ ಅಲ್ಲಿಂದ ಡೇಟಾ ಇನ್ಫಾರ್ಮೇಶನ್ ಆರ್ ಡೇಟಾ ಫ್ಯಾಕ್ಟ್ಸ್ ನ ಏನು ತಗೋತಾ ಹೋದ್ರೆ ಅಂತ ಡೇಟಾ ಅಂತ ಕರಿತಾರೆ ಪ್ರೈಮರಿ ಡೇಟಾ. ಓಕೆ, ವೆರಿ ಇಂಪಾರ್ಟೆಂಟ್. ಪ್ರೈಮರಿ ಡೇಟಾ ಅಂದ್ರೆ ಡೇಟಾ ಕಲೆಕ್ಟೆಡ್ ಬೈ ಇನ್ವೆಸ್ಟಿಗೇಟರ್ ಫಾರ್ ದ ಫಸ್ಟ್ ಟೈಮ್. ಅವನೇ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಡೇಟಾ ಕಲೆಕ್ಟ್ ಮಾಡಿದ್ರೆ ಇಸ್ ಕಾಲ್ಡ್ ಪ್ರೈಮರಿ ಡೇಟಾ. ಅಂಡರ್ಸ್ಟುಡ್? ಸೊ ನೋಟ್ ಇಟ್ ಡೌನ್. ನೆಕ್ಸ್ಟ್, ಸೆಕೆಂಡ್ ಒನ್, ಸೆಕೆಂಡರಿ ಡೇಟಾ. Secondary data. Secondary data means those data have already been collected by others or some others is known as the secondary data. So once again, secondary data means those data have already been collected by others is known as the secondary data. ಪ್ರೈಮರಿ ಡೇಟಾ ಅಂದ್ರೆ ಇನ್ವೆಸ್ಟಿಗೇಟರ್ ಏನ್ ಮಾಡ್ತಾನೆ ಅಂತಂದ್ರೆ ಅವನೇ ಫಸ್ಟ್ ಟೈಮ್ ಹೋಗಿ ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಬರ್ತಾನೆ, ಅದಕ್ಕೆ ಅದೇ ಅಂತ ಕರಿತೀವಿ ಪ್ರೈಮರಿ ಡೇಟಾ ಅಂತ. ಸೆಕೆಂಡರಿ ಡೇಟಾ, ಸೆಕೆಂಡರಿ ಮೆಥಡ್ ಅಂತ ಹೇಳಿದ್ರೆ ದೋಸ್ ಡೇಟಾ ಆಲ್ರೆಡಿ ಬೀನ್ ಕಲೆಕ್ಟೆಡ್ ಬೈ ಅದರ್ಸ್. ನೀವು ಕಲೆಕ್ಟ್ ಮಾಡ್ಕೋಬೇಕು ಅಂತ ಇರುವಂತ ಡೇಟಾನ ಆಲ್ರೆಡಿ ಬೇರೆಯವ್ರು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ಅದನ್ನ ಏನಂತ ಕರಿತೀವಿ, ಸೆಕೆಂಡರಿ ಡೇಟಾ. ಫಾರ್ ಎಕ್ಸಾಂಪಲ್, ಆಲ್ರೆಡಿ ಇಲ್ಲಂಗೆ ಯಾವುದೋ ಒಂದು ವಿಲೇಜ್ ವಾಟರ್ ಪ್ರಾಬ್ಲಮ್ಸ್ ಬಗ್ಗೆ, ಅಲ್ಲಿ ವಾಟರ್ ಪ್ರಾಬ್ಲಮ್ಸ್ ಹೆಂಗಿದೆ, ವಾಟರ್ ಯಾವ ತರ ಪ್ರೊವೈಡ್ ಮಾಡ್ತಿದ್ರು, ಕ್ವಾಲಿಟಿ ವಾಟರ್ ಪ್ರೊವೈಡ್ ಮಾಡ್ತಿದ್ರೆ, ದಿನ ವಾಟರ್ ನ ಸಪ್ಲೈ ಮಾಡ್ತಿದ್ರ, ಇಲ್ಲಾಂದ್ರೆ ವೀಕ್ಲಿ ಎಷ್ಟೆಲ್ಲ ಸಪ್ಲೈ ಮಾಡ್ತಿದ್ರೆ, ಎಷ್ಟು ಅವರ್ ಸಪ್ಲೈ ಮಾಡ್ತಿದ್ರೆ, ಎಷ್ಟು ಮಿನಿಟ್ಸ್, ಎಷ್ಟು ಅವರ್ಸ್, ಎಷ್ಟು ಮಿನಿಟ್ಸ್ ಅಲ್ಲಿ ವಾಟರ್ ನ ಸಪ್ಲೈ ಮಾಡ್ತಿದ್ರೆ ಅಂತೇಳಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕಿರುತ್ತೆ. ಈ ಇನ್ಫಾರ್ಮೇಶನ್ ನೀವು ಆಲ್ರೆಡಿ ಯಾರು ಹೋಗಿ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ನೀವು ಹೋಗ್ಬಿಟ್ಟು ಅದನ್ನ ತಗೊಂಡು ಬರ್ಕೊಂಡ್ರೆ ಅದನ್ನ ಏನಂತ ಕರಿತೀವಿ, ಸೆಕೆಂಡರಿ ಡೇಟಾ. ಈಗ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಲ್ಲ, ಆಲ್ರೆಡಿ ಯಾರು ಕಲೆಕ್ಟ್ ಮಾಡಿದ್ದೀರ ಡೇಟಾನ ನೀವು ಯೂಸ್ ಮಾಡ್ಕೊಂಡಿರ್ತೀರ. ಓಕೆ, ನಿಮ್ಗಿಂತ ಮುಂಚೆ ಆಲ್ರೆಡಿ ಒಬ್ಬ ಏನ್ ಮಾಡಿರ್ತಾರೆ, ಡೇಟಾನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಅವರಿಂದ ನೀವು ಡೇಟಾನ ಇಸ್ಕೊಂಡ್ಬಂದು ಯೂಸ್ ಮಾಡ್ಕೊಂಡ್ರೆ ಇಟ್ ಇಸ್ ಕಾಲ್ಡ್ ಸೆಕೆಂಡರಿ ಡೇಟಾ. ಫಾರ್ ಎಕ್ಸಾಂಪಲ್, published sources, second one unpublished sources, newspapers, books, website, and documents, reports, etc.
ಸೆಕೆಂಡರಿ ಡೇಟಾದಲ್ಲಿ ದೋಸ್ ಡೇಟಾ ಆಲ್ರೆಡಿ ಬಿ ಕಲೆಕ್ಟೆಡ್ ಬೈ ಸಮ್ ಅದರ್ ಪರ್ಸನ್, ಬೇರೆ ಪರ್ಸನ್ ಆಲ್ರೆಡಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋ ಡೇಟಾನ ನೀವು ಯುಟಿಲೈಸ್ ಮಾಡ್ಕೊಂಡ್ರೆ ಅಂತ ಡೇಟಾ ಪ್ರೈಮರಿ ಡೇಟಾ. ಅದೇ ಸೆಕೆಂಡರಿ ಡೇಟಾ. ಅದೇ ಪ್ರೈಮರಿ ಡೇಟಾ ಅಂದ್ರೆ ನೀವೇ ಹೋಗೋ ಡೇಟಾನ ಕಲೆಕ್ಟ್ ಮಾಡ್ತಾರೆ. ಸೆಕೆಂಡರಿ ಡೇಟಲ್ಲಿ ಆಲ್ರೆಡಿ ಬೇರೆ ಪರ್ಸನ್ ಕಲೆಕ್ಟ್ ಮಾಡಿರ್ತಾರೆ, ಅದನ್ನ ತಗೊಂಡು ಯುಟಿಲೈಸ್ ಮಾಡ್ತಿದ್ರೆ ಅದೇ ಸೆಕೆಂಡರಿ ಡೇಟಾ. ಅಂತ ಡೇಟಾ ಎಲ್ಲೇ ಸಿಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಪಬ್ಲಿಷರ್ ಸೋರ್ಸಸ್ ಆಲ್ರೆಡಿ ಬುಕ್ಸ್ ಪಬ್ಲಿಷ್ ಮಾಡಿರ್ತಾರೆ. ಯಾವ್ದಾದ್ರು ಆಲ್ರೆಡಿ ನಿಮಗೆ ಒಂದು ವಿಲೇಜ್ ವಾಟರ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲಾಂದ್ರೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಸ್ ಇರ್ಬೋದು, ಅದ್ರ ಬಗ್ಗೆ ಆಲ್ರೆಡಿ ಬೇರೆಯವರು ರಿಪೋರ್ಟ್ ಮಾಡಿ ಇಟ್ಟಿರ್ತಾರೆ, ಪಬ್ಲಿಷ್ ಮಾಡಿ ಇಟ್ಟಿರ್ತಾರೆ. ಅದನ್ನ ತಗೊಂಡು ನೀವು ಯೂಸ್ ಮಾಡ್ತೀರಾ, ಅದು ಪಬ್ಲಿಷರ್ ಸೋರ್ಸ್. ಅನ್ಪಬ್ಲಿಷರ್ ಸೋರ್ಸಸ್ ಆಲ್ರೆಡಿ ಬೇರೆಯವರು ಬುಕ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರೆ ಬಟ್ ಪಬ್ಲಿಷ್ ಮಾಡಿದ್ರೆ ಹಂಗೆ ಇಟ್ಕೊಂಡಿರ್ತಾರೆ, ಅದು ತಗೊಂಡು ನೀವು ಯುಟಿಲೈಸ್ ಮಾಡಿ ನೀವು ಪಬ್ಲಿಷ್ ಮಾಡೋದು ಅದನ್ನ ಸೆಕೆಂಡರಿ ಡೇಟಾ ಅಂತ. ನೆಕ್ಸ್ಟ್ ನ್ಯೂಸ್ ಪೇಪರ್ಸ್ ಅಲ್ಲಿ ಇನ್ಫಾರ್ಮೇಶನ್ ತಗೊಂಡು ಬರ್ಕೊಂಡ್ರೆ ಅದು ಸೆಕೆಂಡರಿ ಡೇಟಾ. ಬುಕ್ಸ್ ಆಲ್ರೆಡಿ ಬುಕ್ಸ್ ಅಲ್ಲಿ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ, ಆ ಬುಕ್ಸ್ ಇಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಬರ್ಕೊಂಡು ಬಂದ್ರೆ ಅದನ್ನ ಸೆಕೆಂಡರಿ ಡೇಟಾ. ವೆಬ್ಸೈಟ್ ಅಲ್ಲೆಲ್ಲ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಯಾವ್ದೋ ಆಕ್ಚುಲಿ ಕೊಟ್ಟಿಲ್ಲ, ಯಾವ್ದೋ ಒಂದು ವಿಲೇಜ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ, ಆ ವಿಲೇಜ್ ಬಗ್ಗೆ ಇನ್ಫಾರ್ಮೇಶನ್, ವಾಟರ್ ಸಪ್ಲೈ ಹೇಗಿದೆ ಅದೆಲ್ಲ ಕೂಡ ವೆಬ್ಸೈಟ್ ಆಲ್ರೆಡಿ ಇನ್ಫಾರ್ಮೇಶನ್ ಪಬ್ಲಿಷ್ ಆಗ್ತಿರುತ್ತೆ. ಅದನ್ನ ತಗೊಂಡು ನೀವು ಯುಟಿಲೈಸ್ ಮಾಡ್ಕೊಂಡು ಇನ್ಫಾರ್ಮೇಶನ್ ನ ಬರ್ಕೊಂಡ್ರೆ ಅದನ್ನ ಸೆಕೆಂಡರಿ ಡೇಟಾ. ಡಾಕ್ಯುಮೆಂಟ್ಸ್ ರಿಪೋರ್ಟ್ಸ್ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ರಿಪೋರ್ಟ್ಸ್ ಎಲ್ಲ ಆಲ್ರೆಡಿ ಅದ್ರ ಬಗ್ಗೆ ಇರುತ್ತೆ, ಅದರಿಂದ ನಾವು ಯುಟಿಲೈಸ್ ಮಾಡ್ಕೊಂಡು ನೀವು ನಿಮ್ ಪರ್ಪಸ್ಗೋಸ್ಕರ ಯುಟಿಲೈಸ್ ಮಾಡ್ಕೊಂಡು ಅದನ್ನ ಸೆಕೆಂಡರಿ ಡೇಟಾ ಅಂತ. So secondary data ಅಂದ್ರೆ those data have already been collected by others is known as a secondary data. For example, published source, unpublished source, newspapers, books, website, documents, reports. These are all the secondary data information. Understood? So primary data is the data collected by investigator for the first time. Secondary data means those data already collected by others or some other person is known as the secondary data. So note it down. Next is difference between primary data and secondary data. Very important question, 4 marks. What is the difference between primary data and secondary data? I am already told that primary data meaning is secondary data meaning already got there. So the first difference between primary data is the first time information. It is the first and information. Any first hand information primary data because ಯಾರು ಕೂಡ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಲ್ಲ, ನೀವೇ ಒಬ್ಬರು ಫಸ್ಟ್ ಟೈಮ್ ಏನ್ ಮಾಡ್ತೀರಾ ಇನ್ವೆಸ್ಟಿಗೇಷನ್ ಮಾಡಿ ಅದರಿಂದ ಇನ್ಫಾರ್ಮೇಶನ್ ಫ್ಯಾಕ್ಟ್ಸ್ ನ ಡೇಟಾನ ಕಲೆಕ್ಟ್ ಮಾಡ್ಕೊತಿರ್ತೀರಿ. ಯಾವ ಮೆಥಡ್ ಅಲ್ಲಿ ಪ್ರೈಮರಿ ಡೇಟಾ ಇದೆ. ಸೊ ಅದಕ್ಕೋಸ್ಕರ ಪ್ರೈಮರಿ ಡೇಟಾ ಇಸ್ ದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್, ಸೆಕೆಂಡರಿ ಡೇಟಾ ಇಸ್ ದ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್. ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್. ಓಕೆ, ಸೊ ಪ್ರೈಮರಿ ಡೇಟಾದಲ್ಲಿ ಡೇಟಾ ಫಸ್ಟ್ ಟೈಮ್ ನೀವೇ ಕಲೆಕ್ಟ್ ಮಾಡೋದ್ರಿಂದ ಅದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಸೆಕೆಂಡರಿ ಡೇಟಾದಲ್ಲಿ ದೋಸ್ ಡೇಟಾ ಆಲ್ರೆಡಿ ಬೀನ್ ಕಲೆಕ್ಟೆಡ್ ಬೈ ಅದರ್, ದಟ್ಸ್ ವೈ ಸೆಕೆಂಡರಿ ಡೇಟಾ ಇಸ್ ದ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್. ದ ಸೆಕೆಂಡ್ difference is primary data are the raw materials. Raw materials. Raw materials. Secondary data is the finished goods. Finished goods. Okay. Primary data is raw materials ಅಂತಂದ್ರೆ ಈಗ ಫಾರ್ ಆಲ್ರೆಡಿ ಹೇಳಿದಂಗೆ ವಾಟರ್ ಸಪ್ಲೈ ಬಗ್ಗೆ ಒಂದು ವಿಲೇಜ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಅದ್ರ ಬಗ್ಗೆ ಯಾವುದು ನಿಮಗೆ ಡೇಟಾ ಪ್ರೊವೈಡ್ ಇರಲ್ಲ. ಯಾವ ಮೆಥಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಪ್ರೈಮರಿ ಡೇಟಾ ಮೆಥಡ್ ಆಫ್ ಪ್ರೈಮರಿ ಡೇಟಾ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಹೋಗ್ಬಿಟ್ಟು ಫಸ್ಟ್ ಟೈಮ್ ಅಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊತಿದ್ರೆ ಅದಕ್ಕೆ ಅದೇನಾಗುತ್ತೆ ರಾ ಮೆಟೀರಿಯಲ್ಸ್ ಇರುತ್ತೆ. ಯಾವ್ದು ಕೂಡ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಬರ್ಕೊಂಡಿರಲ್ಲ, ಕರೆಕ್ಟ್ ಆಗಿ ಅಲ್ಲೆಲ್ಲ ಇನ್ಫಾರ್ಮೇಶನ್ ವೇಸ್ಟ್ ಔಟ್ ಸೋರ್ಸ್ ಇದರಿಂದ ಫಸ್ಟ್
ಪ್ರಾಬ್ಲಮ್ಸ್ ಇದೆ ಅಂತೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿಲ್ಲ, ನೀವೇ ಫಸ್ಟ್ ಟೈಮ್ ಮಾಡಿರ್ತೀರ, ಆಮೇಲೆ ನೀವು ಅದನ್ನ ಫಿನಿಶ್ ಮಾಡೋದು, ಗೂಡ್ಸ್ ಆಗಿ ಕರೆಕ್ಟಾಗಿ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್ ಶುಗರ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ರಾ ಮೆಟೀರಿಯಲ್ಸ್ ಶುಗರ್ ಕೇನ್ ಅಲ್ವಾ. ಸೊ ಹಂಗೆ ಡೇಟಾನ ಕಲೆಕ್ಟ್ ಮಾಡಬೇಕಾದ್ರೆ ಫಸ್ಟ್ ಈ ರಾ ಮೆಟೀರಿಯಲ್ಸ್ ಫಸ್ಟ್ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ, ಆಮೇಲೆ ಅದನ್ನ ಡಿವೈಡ್ ಮಾಡ್ತೀವಿ, ಯಾವ್ಯಾವ ಹೇಗೆ ಪ್ರಾಬ್ಲಮ್ಸ್ ಹೇಗಿದೆ ಅಂತ ಡಿವೈಡ್ ಮಾಡಿ ಅದನ್ನ ಔಟ್ಪುಟ್ ತೆಗಿತೀವಿ, ಅದು ಅವಾಗಲೂ ಫಿನಿಶ್ ಕೂಡ ಆಗುತ್ತೆ. ಓಕೆ, ಸೊ ಪ್ರೈಮರಿ ಡೇಟಾನು ರಾ ಮೆಟೀರಿಯಲ್ಸ್, ಸೆಕೆಂಡರಿ ಡೇಟಾ ಆಲ್ರೆಡಿ ಬೇರೆ ಕಲೆಕ್ಟ್ ಮಾಡಿರೋದ್ರಿಂದ ಇಟ್ ಈಸ್ ದ ಫಿನಿಶ್ಡ್ ಗೂಡ್ಸ್. ಆಲ್ರೆಡಿ ಬೇರೆಯವರೆಲ್ಲ ಕಲೆಕ್ಟ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ಪ್ರೊವೈಡ್ ಆಗಿರುತ್ತೆ, ಜಸ್ಟ್ ನೀವು ಏನ್ ಮಾಡ್ತೀರಾ ಕಲೆಕ್ಟ್ ಮಾಡ್ಕೊಂಡು ಯೂಟಿಲೈಸ್ ಮಾಡ್ತೀರಾ, ಅದಕ್ಕೆ ಸೆಕೆಂಡರಿ ಡೇಟಾ. ಅದೇ ಪ್ರೈಮರಿ ಡೇಟಾ ನೀವು ರಿಸರ್ಚ್ ಮಾಡಿ ನೀವು ಆ ಡೇಟಾನ ಎನ್ಕ್ವೈರಿ ಮಾಡ್ತಿದ್ದೀರಾ, ದಟ್ಸ್ ವಾಟ್ ಇಸ್ ದ ರಾ ಮೆಟೀರಿಯಲ್ ಡೇಟಾ. ನೆಕ್ಸ್ಟ್ third is primary data requires more money, it requires more money and energy, okay. Secondary data requires less money and energy. ಓಕೆ, ಸಿಂಪಲ್. ಆಲ್ರೆಡಿ ಪ್ರೈಮರಿ ಡೇಟಾ ಏನ್ ಮಾಡುತ್ತೆ, ಮೋರ್ ಮನಿ ಮತ್ತೆ ಎನರ್ಜಿ ರಿಕ್ವೈರ್ ಮಾಡುತ್ತೆ. ಬಿಕಾಸ್ ಏನಿಗೆ ಮೋರ್ ಮನಿ ಬೇಕು, ನೀವು ಯಾವ ವಿಲೇಜ್ಗೆ ಹೋಗಿ ಪ್ರಾಬ್ಲಮ್ಸ್ ಆರ್ ಫ್ಯಾಕ್ಟ್ಸ್ ಆರ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಆ ಹಳ್ಳಿಗೆ ಹೋಗಿ ನೀವೇ ವಿಸಿಟ್ ಮಾಡ್ಬೇಕಿರುತ್ತೆ, ಅದಕ್ಕಾಗುವಂತ ಎಕ್ಸ್ಪೆನ್ಸಸ್ ಇರ್ಬೋದು, ಅಲ್ಲಿ ಹೋಗಿ ಪ್ರತಿದಿನ ಸ್ಟೇ ಮಾಡ್ಬೇಕಿರುತ್ತೆ, ಸ್ಟೇ ಮಾಡ್ಬೇಕಂದ್ರೆ ಅಲ್ಲಿ ಅದಕ್ಕಾಗುವಂತ ಎಕ್ಸ್ಪೆನ್ಸಸ್, ಫುಡ್ಗಾಗುವಂತ ಎಕ್ಸ್ಪೆನ್ಸಸ್, ಡೈಲಿ ಓಡಾಡಬೇಕಾಗುತ್ತೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು, ಒಂದೇ ದಿನ ಮುಂದೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ನೋ ನಾಟ್ ಇಟ್ ಇಸ್ ನಾಟ್ ಪಾಸಿಬಲ್. ಈ ತರ ಎಲ್ಲ ಡೈಲಿ ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದ್ರಿಂದ ಮೋರ್ ಮನಿ ಬೇಕು, ಎನರ್ಜಿ ಬೇಕು, ನಮ್ಗೆ ಏನಾಗಿರುತ್ತೆ ಎನರ್ಜಿ ಬೇಕಿರುತ್ತೆ. ಸೊ ಪ್ರೈಮರಿ ಡೇಟಾ ಇಟ್ ರಿಕ್ವೈರ್ಸ್ ಮೋರ್ ಮನಿ ಮತ್ತೆ ಮೋರ್ ಎನರ್ಜಿ. ನೀವು ಡೈಲಿ ಹೋಗೋದಕ್ಕೆ ಮೋರ್ ಮನಿ ಬೇಕಾರೆ, ಎನರ್ಜಿ ಬೇಕಾರೆ, ಪ್ರತಿದಿನ ಹೋಗಿ ಎಲ್ಲರ ಮನೆಗೂ ವಿಸಿಟ್ ಮಾಡಿ ಡೇಟಾ ಕಲೆಕ್ಟ್ ಮಾಡ್ಬೇಕಂದ್ರೆ ಮೋರ್ ಮನಿ ಮತ್ತೆ ಮೋರ್ ಎನರ್ಜಿ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅಂದ್ರೆ ಸೆಕೆಂಡರಿ ಡೇಟಾ ಇಟ್ ರಿಕ್ವೈರ್ಸ್ ಲೆಸ್ ಮನಿ ಅಂಡ್ ಲೆಸ್ ಎನರ್ಜಿ. ಸೆಕೆಂಡರಿ ಡೇಟಾದಲ್ಲಿ ಮನಿ ಏನು ಜಾಸ್ತಿ ನಿಮ್ಗೆ ಬೇಡ, ಎನರ್ಜಿ ಬೇಡ. ಬಿಕಾಸ್ ಯಾಕೆ ಬೇಡ ಅಂದ್ರೆ ಆಲ್ರೆಡಿ ಬೇರೆ ಕಲೆಕ್ಟ್ ಮಾಡಿಟ್ಟಿರ್ತಾರೆ ಡೇಟಾ, ನೀವು ಜಸ್ಟ್ ತಗೊಂಡು ಯುಟಿಲೈಸ್ ಮಾಡ್ಕೊಳ್ಳೋದ್ರಿಂದ. ಸೊ ಸೆಕೆಂಡರಿ ಡೇಟಾ ರಿಕ್ವೈರ್ಸ್ ಲೆಸ್ ಮನಿ ಅಂಡ್ ಲೆಸ್ ಎನರ್ಜಿ. Last fourth important difference is primary data requires training staff. Trained staff ಬೇಕು. This secondary data requires no training staff. It does not requires training staff. Okay, so primary data ದಲ್ಲಿ ಟ್ರೈನ್ ಸ್ಟಾಫ್ ಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಸೆನ್ಸಸ್ ಮಾಡೋದಕ್ಕೆ ಕೊಡ್ತಾರೆ, ಸೆನ್ಸಸ್ ಕೂಡ ಪ್ರೈಮರಿ ಬೇಕು. ಬಿಕಾಸ್ ಅವರು ಹೌಸ್ ಹೋಲ್ಡ್ ಟು ಹೌಸ್ ಹೋಲ್ಡ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿರ್ತಾರೆ, ಹೌದಲ್ಲ, ಮನೆಗೂ ಬಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿರ್ತಾರೆ. ಅವ್ರನ್ನ ಯಾರಾಗಿದ್ರೆ ಆಲ್ರೆಡಿ ಗೌರ್ಮೆಂಟ್ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರಂತ ಸ್ಟಾಫ್ ಆಗಿದ್ರೆ ಯಾವ್ಯಾವ ತರ ಮನೆಗೆ ವಿಸಿಟ್ ಮಾಡಬೇಕು, ಯಾವ್ಯಾವ ತರ ಕ್ವಶನ್ಸ್ ಕೇಳಬೇಕು, ಯಾವ್ಯಾವ ತರ ಅವ್ರ ಹತ್ರ ಕ್ವಶನ್ಸ್ ಕೇಳಿ ಇನ್ಫಾರ್ಮೇಶನ್ ತಗೋಬೇಕಂತ ಹೇಳಿ ಯಾವ್ಯಾವ ತರ ಬರ್ಕೋಬೇಕು, ಆಲ್ರೆಡಿ ಅವ್ರಿಗೆ ಟ್ರೈನ್ ಆಗಿರುತ್ತೆ. ಯಾವ ತರ ಕ್ವಶನ್ಸ್ ಕೇಳಬೇಕು, ಯಾವ ತರ ಇನ್ಫಾರ್ಮೇಶನ್ ತಗೋಬೇಕು, ಒಂದಿನ ಎಷ್ಟು ಹೌಸ್ ಹೋಲ್ಡ್ಸ್ ನೀವು ಕಂಡಕ್ಟ್ ಮಾಡಬೇಕು, ಎಷ್ಟು ಹೌಸ್ ಹೋಲ್ಡ್ಸ್ ಮೀಟ್ ಮಾಡಿ ಇನ್ಫಾರ್ಮೇಶನ್ ತಗೋಬೇಕಂತ ಆಲ್ರೆಡಿ ಟ್ರೈನ್ಡ್ ಆಗಿರುತ್ತೆ. ಅದೇ ಸೆಕೆಂಡರಿ ಡೇಟಾದಲ್ಲಿ ಟ್ರೈನರ್ ಸ್ಟಾಫ್ ಬೇಕು. ಬಿಕಾಸ್ ಯಾರೋ ಕಲೆಕ್ಟ್ ಮಾಡಿರೋ ಡೇಟಾನ ನೀವು ತಗೊಂಡು ಇನ್ಫಾರ್ಮೇಶನ್ ಯುಟಿಲೈಸ್ ಮಾಡ್ಕೊತಿರೋದ್ರಿಂದ ಸೆಕೆಂಡರಿ ಡೇಟಾ ಡಸ್ ನಾಟ್ ರಿಕ್ವೈರ್ಸ್ ಟ್ರೈನಿಂಗ್ ಸ್ಟಾಫ್. Understood? This is the main important difference between primary data and secondary data. Primary data is the first hand information. Secondary data is the second hand information. Primary data is raw materials. Secondary data is the finished goods. Primary data requires more money and more energy. Secondary data requires less money and less energy. Primary data requires training staff. Secondary data does not require trained staff. Okay, note it down, very important.
the today class we learn about what do you mean by data and what are the sources of data. You know, there are two methods or sources of data, primary data and secondary data, and what is the difference between primary data and secondary data. Okay, very important chapter, so note it down carefully. Thank you.